ಬೆಳಗ್ಗೆ ಗಂಗಾನ ಹೊಲಕ್ ಕರ್ಕೊಂಡ್ ಬಂದಿದೀವಿ ನಿತ್ಯ. ಹೌದಮ್ಮ, ತುಂಬಾ ಕಷ್ಟಪಟ್ಟು ಒಪ್ಸಿ ಕರ್ಕೊಂಡ್ ಬಂದಿದೀವಿ. ಅಷ್ಟಿಲ್ಲ, ಅವಳೇ ಬೇಕು ಅಂತ ಬಂದಿದ್ದಾಳೆ ಅಂತ ನನ್ಗೆ ಗೊತ್ತು. ಸಾಯೋಕ್ ಮುಂಚೆ ಗಂಗಾ ಎಂತ ರಾಜಯೋಗ ಅನುಭವಿಸ್ತಿದ್ದಾಳಮ್ಮ. ಅಂತ ಯೋಗ ನಿನ್ಗೂ ಕೂಡ ಬರುತ್ತೇನಮ್ಮ? ಅವಳು ಸತ್ತ ಮೇಲೆ ಅದಕ್ಕಿಂತ ವೈಭೋಗ ಸಿಗತ್ತೆ ನನಗೆ. ಹೌದಮ್ಮ, ದಿನಾ ಕಲ್ಯಾಣ ಸದಾ ಸಂತೋಷ ನಿನ್ಗೆ. ಅದು ಯಾವಾಗ ನಡೆಯುತ್ತೋ, ಆದ್ರೆ ಇವಾಗಂತೂ ಗಂಗಾಗೆ ಕಲ್ಯಾಣ ವೈಭೋಗ ನಡೀತಿದೆ. ಆ ಮಂಚದ ಮೇಲೆ ಹತ್ತಿ ತನ್ನ ಚಿಕ್ಕಂದಿನ ಸಂಭ್ರಮನ ನೆನಪು ಮಾಡ್ಕೋತಾಳೆ. ಅದು ನಡಿಯಲ್ಲ. ಯಾಕೆ ನಡಿಯಲ್ಲಮ್ಮ? ಜೈ ಗಂಗಾನಲ್ಲಿ ಕರ್ಕೊಂಡು ಹೋಗ್ತಿದ್ದಾನಲ್ಲಮ್ಮ. ಇಲ್ಲ, ಗಂಗಾನ ಸಾವಿನ ಹತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಅದು ಸಾವು ಅಲ್ಲ, ಶಾಪನೂ ಅಲ್ಲಮ್ಮ, ಮಂಚ. ಅದು ಮಂಚ ಅಲ್ಲ, ಆ ಗಂಗಾ ಪಾಲಿನ್ ಚಿತೆ. ಆ ಗಂಗಾ ಪಾಲಿನ್ ಚಿತೆ ಚಿತೆ ಚಿತೆ. ಏನ್ ಹೇಳ್ತಿದ್ಯಮ್ಮ? ಬೇಡ ಅಂದ್ರೂ ಕೇಳ್ತೇನೆ ನನ್ನ ಎತ್ಕೊಂಡ್ ಬಂದ್ರಿ. ಇವಾಗ ನೋಡಿ ಹೇಗ್ ಬೆವರ್ತಿದ್ದೀರೋ. ಪರವಾಗಿಲ್ಲ ಬಂಗಾರ, ನಿನಗೋಸ್ಕರ ಬೆವರು ಸುರಿಸಿ ಕಷ್ಟಪಟ್ಟೆ ಅಂತ ಪ್ರೌಡ್ ಆಗಿ ಹೇಳ್ಕೊತೀನಿ. ಓ, ಆ ಹೋಗ್ಲಿಕ್ಕಿಗೋಸ್ಕರನ ಈ ಕಷ್ಟ ಎಲ್ಲ? ಅಲ್ಲ, ಮೇಲ್ ಹತ್ತಣ್ಮ. ಮೊದ್ಲು ನಾನ್ ಹತ್ತೀನಿ. ಅದೇನು, ಇಬ್ರು ಸೇರಿ ಹತ್ಬೋದಲ್ಲ? ಹತ್ಬಾರ್ದು, ನನ್ನ ನಂತರನೇ ನೀವು. ಹೇಳಮ್ಮ, ಅವ್ರು ಅದನ್ನ ಹತ್ತಿದ್ರೆ ಏನ್ ನಡೆಯುತ್ತೆ? ಹೇಳೋದ್ ಯಾಕೆ, ನೋಡಿ. ಮೊದ್ಲೇ ಗೊತ್ತಾದ್ರೆ ನಮ್ಗೂ ಥ್ರಿಲ್ ಇರುತ್ತಲ್ವಾ? ನನ್ಗೆ ಥ್ರಿಲ್, ನಿಮ್ಗೆ ಶಾಕ್. ಹುಷಾರಾಗಿ ಹತ್ತು. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸಾರಿ ಹತ್ತಿದ್ದೀನಿ. ನನ್ಗಿದು ಒಂದ್ ಲೆಕ್ಕನಾ? ಗಂಗಾ ಹುಷಾರು, ಗಂಗಾ ಕೇರ್ಫುಲ್. ಗಂಗಾ ಚಿಕ್ಕ ಹುಡುಗಿನ, ಏನದು? ಸ್ಟಾಪ್. ಚಂದ್ರಿಕಾ, ಗಂಗಾ ಮಂಚ ಹತ್ತಿದ್ರೆ ಏನೋ ನಡೆಯುತ್ತೆ ಅಂತ ನಿತ್ಯ ಹೇಳಿದ್ಲು. ಏನೋ ನಡೀತಿಲ್ವಲ್ಲ, ಯಾಕೆ? ಏನೋ ನಡಿದೇನೆ ಹೇಗಿರುತ್ರಿ? ನಿತ್ಯ ಏನೋ ಮಾಡೇ ಇರ್ತಾಳೆ. ಗಂಗಾ ಹಾಗೆ ಸುತ್ತಬಾರ್ದು, ತಲೆ ಸುತ್ತುತ್ತೆ. ಆ ಮಂಚ ಮುರಿದು ನೀನು ಕೆಳಗ್ ಬೀಳ್ಬೇಕು. ನಿನ್ ಹೊಟ್ಟೆಲಿರೋ ಮಗು ಸಾಯ್ಬೇಕು. ಅದನ್ನ ನೋಡಿ ನಿನ್ ಎದೆ ಒಡೆದು ನೀನು ಸಾಯ್ಬೇಕು.
ಗಂಗಾ 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 ಮೇಡಮ್ ಗಂಗಾ 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 ಮೇಡಮ್